ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದಂಥದ್ದು ಯಾವುದೈತಿ ಅದಕ್ಕೆ ವಸ್ತು ಅಂತ. ಅದು ಚಿತ್ತವೃತ್ತಿಯೊಳಗೆ ಅವಧಾರಣ ಯಾರು ಅದನ್ನು ಮಾಡ್ತಾರ ಅವ್ರು ವಿದ್ಯಾವಂತರು ಅಂತಾರೆ. ಆ ತಿಳುವಳಿಕೆಯನ್ನು ಮಾಡ್ಕೊಂಡವ್ರು ಇದ್ದಕ್ಕಿದ್ದಂಗೆ ಇದ್ದಂಥ ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೊಂಡು ಅವನು ವಿದ್ಯಾವಂತ ಅಂತಾರೆ. ಈ ಎಚ್ಚರಿಕೆ ಕನಸಿನೊಳಗೆ ವಸ್ತು ಸ್ವರೂಪ ಅವಧಾರಣ ಇಲ್ಲ ಬರೇ ವಿಷಯ ಚಿಂತನ ಆಯ್ತು. ಎಚ್ಚರಿಕೆಯೊಳಗಿದ್ದಾಗ ಅದನ್ನು ನಾವು ಪಡಿಬೇಕು ಖರೆ, ಅದನ್ನು ನಾವು ಅದು ಇಲ್ಲಲ್ಲ, ಅದ ಕಡೆ ಬರೇ ವಿಷಯದ ನೆನಪೈತಿ. ಜಗತ್ತಿನ ಜ್ಞಾನ ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಅಂದ್ರೆ ತಾನು ತನ್ನ ಬಗ್ಗೆ ತಿಳುವಳಿಕೆಯಲ್ಲಿ ಐತಿ. ನಾವು ಮಾಡ್ಕೊಂಡಾಗ ನಾವು ವಿದ್ಯಾವಂತ ಅಂತ. ತನ್ನನ್ನು ತಿಳ್ಕೊಂಡು ಅವ ವಿದ್ಯಾವಂತ. ತಿಳಿದವ ಅವ ಚಿಂತೆ ಕಡಿತೈತಿ. ತಿಳಿದವ ಚಿಂತೆ ಕಡಿಬೇಕು. ಚಿಂತೆ ಕಡ್ದೈತೆ ಅಂದ್ರೆ ನಾವು ತಿಳಿದವ ಜ್ಞಾನಿ. ಈ ಚಿಂತೆಯಾಗಿ ಒದ್ದಾಡ್ತೀವಿ ಅಂದ್ರೆ ಭಾಳ ಶನೆತನ, ಜಗತ್ತಿನ ಶನೆತನ ಕೊಡೋದ್ರ ನೀ ಚಿಂತೆ ಕಡ್ದೈತನ ಅಂದ್ರೆ ನೀನು ವಿದ್ಯಾವಂತ ಅಲ್ಲ, ಅನ್ಪಡ ನೀ. ಹೌದಲ್ಲ? ಅವಿದ್ಯಾವಂತನ ವಿದ್ಯಾವಂತ ಅಲ್ಲ. ಯಾವ ವಿದ್ಯೆ ಅಂತ ಕಲ್ತಿರ್ತಾನ, ಕರಗತ ಮಾಡ್ಕೊಂಡಿರ್ತಾನ, ಯಾವ ಚಿಂತೆನೂ ಇರೋದು. ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೊಂಡ ಅವ ವಿದ್ಯಾವಂತ. ನಮ್ಗೆ ದುಃಖನ ಇರುವುದಿಲ್ಲ ಆ ತಿಳುವಳಿಕೆ ಮಾಡ್ಕೊಂಡೆ ಅಂದ್ರೆ. ಈ ಜಗತ್ತಿನ ಬಗ್ಗೆ ಬೇಕಾದಷ್ಟು ಕಲ್ತೇನಂದ್ರೆ ಒದ್ದಾಡ್ತಿದೆಯಲ್ಲ, ಚಿಂತೆ ವ್ಯಸನ ದುಃಖ ಹೋಗಿರ್ತಾನೆ. ಎಂದೆಂದೂ ಇನ್ನು ದುಃಖ ಬರ್ದಂಗ ಆಗ್ಬೇಕು. ಆ ತಿಳುವಳಿಕೆ, ಆ ವಸ್ತುವಿನ ಜ್ಞಾನ ಮಾಡ್ಕೊ. ಅದ ನೀನು ಯಾವುದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂಗ ತಿಳಿಬೇಕಾದದ್ದು ಏನೂ ಉಳಿದಿಲ್ಲ. ಅದು ವಸ್ತು ಇದ್ದಕ್ಕಿದ್ದಂಗಿದ್ದ ಆ ತಿಳುವಳಿಕೆನ ಮಾಡ್ಕೊ. ಬ್ರಹ್ಮವಿದ್ಯೆ, ಪರವಿದ್ಯೆ, ಅದನ್ನು ತಿಳುವಳಿಕೆ ಮಾಡ್ಕೊಳ್ಳೋದ ಹೊರತು ನೀವು ಕಾಕು ಪೋಕು ವಿದ್ಯೆಗಳಂತೀವಲ್ಲ, ಇವೆಲ್ಲ ಇಂದ್ರಿಯಗಳ ಸಂಪರ್ಕ ಭೋಗದಿಂದ ಉಂಟಾಗುವಂತ ತಿಳುವಳಿಕೆ, ಬೌದ್ಧಿಕ ಜ್ಞಾನ. ಈ ವಿದ್ಯೆ, ಆತ್ಮವಿದ್ಯೆ ಬೌದ್ಧಿಕವನ್ನು ಮೀರಿದ್ದದ್ದು. ಇದು ಹೇಳೋದು ಕೇಳೋದು ಇದು ಬೌದ್ಧಿಕ ಜ್ಞಾನ, ತಿಳುವಳಿಕೆನ ಇದು. ಅದರ ಅನುಭವ ಏನೈತೆ ಅದನ್ನು ಮೀರಿ ಹೇಳೋದು ಕೇಳೋದು ಎಲ್ಲ ಬಂದಾದಾಗ ಅದು ಅನುಭವ ಬರ್ತದೆ. ಇದನ್ನು ಮೀರಿ ಐತೆ ಅದು. ಎಚ್ಚರಿಕೆಯೊಳಗಿದ್ದಾಗ ನಾವು ಆರಾಮಿನ ನೆನಪು ಮಾಡ್ಕೊಳಕತ್ತೇವೆ, ಅನ್ಯದ್ರ ನೆನಪು ಮಾಡ್ಕೊಳಕತ್ತೇವೆ, ನಾವು ನೋಡ್ಕೋಬೇಕು. ಆರಾಮರ ಬೇಕಂತಿ, ಆರಾಮಲ್ಲದ್ರೆ ನೆನಪು ಮಾಡ್ಕೊತ ಕುಂತಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ ಮಾಡಿರು, ಇದ್ರ ನೆನಪು ಮಾಡಿದ್ರು, ತೋರಿಕೆ ನೆನಪು ಮಾಡಿದ್ರು ನಿನಗೆ ಸಮಾಧಾನ ಶಾಂತಿ ಸಿಗೋದಿಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮ ನೋಡು. ವಿಚಾರ ಮಾಡಿ ನೋಡಿ, ಏನು ಮಾಡಿದ್ರೆ ಸುಖ ಸಿಗ್ತೈತಿ ಈ ಜಗತ್ತಿನಾಗ ಎಲ್ಲ ಮಾಡಿ ನೋಡಿ. ಸಿಗ್ತೇನ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಐತೆ ಅದು, ಏನು ಮಾಡಿದ್ರೆ ಅದು ಸಿಗ್ತೈತಿ ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ. ಎಲ್ಲ ವಿಚಾರ ಮಾಡಿ ನೋಡಿ, ಕೈಗೆ ಅದನ್ನ ಹೊರಗಿಂದ ಎಲ್ಲ ಕೈ ಬಿಟ್ಟು ಸುಮ್ಮನೆ ಉಳ್ದಾಗ ನಿನ್ನಲ್ಲಿ ಅದು ಅನುಭವ ಬರ್ತೈತಿ. ಸುಮ್ಮನೆ ಇದ್ದಾಗ ಎಲ್ಲ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ರೆಡಿ ಇದ್ದದ್ದು ನಿನ್ನಲ್ಲಿ ಅನುಭವ ಬರ್ತದೆ. ಯಾವಾಗಲೂ ಇದ್ದದ್ದು ಅನ್ನೋದು ನಾವು ಏನಾರ ಮಾಡಕ್ಕೆ ಹೋಗಿ ಸಮಾಧಾನ ಕೆಡಿಸ್ಕೊಂಡ್ವಿ. ಅವ್ಯಾಹತವಾಗಿ ಅಭ್ಯಾಸ ನಡಿಬೇಕಿದೆ ಅಂದ್ರೆ ಏನಾರು ಅನುಭವ ಬರ್ತೈತೆ ನಮ್ಗೆ. ಜಾಗ್ರ ಮತ್ತು ಕನಸಿನ ವ್ಯವಹಾರದಿಂದ ನಿದ್ದೆ ಆರಾಮ ಎಂದರೆ ವಿಕಾರ ಹೊಂದೈತೇನೆ, ಏನು ಹೆಚ್ಚು ಕಡಿಮೆ ಆಗಿಲ್ಲ ಅದು. ಈ ವಿಶ್ವದೊಳಗೆ ನಾವು ಹೊಂದುವುದು ಏನೈತೆ, ನಮ್ಗೆ ಬೇಕಾದದ್ದು ಇದ್ರೊಳಗೆ ಇಲ್ಲ. ಈ ವಿಶ್ವದ ಯಾವ ವಸ್ತುಗಳಿಗೂ ಆನಂದ ಸ್ವರೂಪ ಅಂತ ಕರೆದಿಲ್ಲ. ವಿಶ್ವಕ್ಕೂ ವಿಶ್ವ ಅಂತೀರಿ, ಆನಂದ ಅಂತೀರಿ ಅದಕ್ಕೆ, ಹೌದಿಲ್ಲ? ಅದಕ್ಕೆ ಹೆಸರಿಟ್ಟಿರಿ ವಿಶ್ವ ಅಂತ. ಆನಂದದೊಡನೆ ಯಾವ ಮಿಶ್ರಣನೂ ಇಲ್ಲ. ಅದರಂತದ್ದು ಇನ್ನೊಂದು ಅದನ್ನ ಹೋಲಿಕೆ ಕೊಡಕ್ಕೂ ಬರೋದಿಲ್ಲ. ಆನಂದ ಸಾಕಾಕತ್ತೇನು?
ಸಾಕಾಗುವುದಲ್ಲ, ಸಾಕೆನಿಸದೆ ಸವೇ ಇದೆ. ಒಂದೊಂದು ಕಲಿದಿಂದ ಕಡಿಮೆ ಆಗುವುದಿಲ್ಲ. ನೀನು ಸೌಕರ್ಯಕ್ಕೆಲ್ಲ ಸಮದೋಕೈತಿ, ಹೌದಿಲ್ಲ? ಬಳೆ ಬೆಳೆಸ್ದಂಗೆ ಇದು ಸಮಯುದಿಲ್ಲ. ಮತ್ತು ಅದನ್ನು ಹೊಂದಿದ ಮ್ಯಾಗ ಏನಾರ ಬೇಕು ಅನಿಸೋದಿಲ್ಲ. ಮತ್ತು ಅದು ಮರುವೆನ್ನುವಂಥದ್ದು ನಿನಗೆ ಬರುವುದಿಲ್ಲ. ಒಮ್ಮೆ ಅದ ಅರಿವಿನ ಸ್ಥಿತಿಯನ್ನು ನೀವು ಹೊಂದಿದೆ ಅಂದ್ರೆ ಕಡೆಯೊಳು ತನ್ನ ಜೋಗಿ ಗುಂದದೆ ಅಂತ ಅದಕ್ಕೆ ಹೇಳ. ಪುನಃ ಮರುವೆನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು ನಿನಗೆ ಬರುವುದಿಲ್ಲ. ಜಗತ್ತಿನ ವಿಶ್ವದ ವಸ್ತುಗಳು ಯಾವುವು ಆನಂದ ಸ್ವರೂಪ ಅಲ್ಲ. ಆನಂದವನ್ನು ಹೊಂದಲಿಕ್ಕೆ ಯಾವ ಕುಲ, ಗೋತ್ರ, ಭಾಷೆಗಳ ನಿರ್ಬಂಧನೂ ಇಲ್ಲ. ನಿದ್ರೆಯೊಳಗೆ ಆರಾಮ ಇರ್ತೀರಲ್ಲ ನೀವು, ಅದ್ರಾಗ ಜಗತ್ತಿನಂತ ಏನಾರ ನೆನಪು ಬರ್ತೈತೇನ? ಅಲ್ಲಿ ಏನೂ ಪ್ರವೇಶ ಆಗೋದು, ಜಗತ್ತಿನ ಯಾವ ವಸ್ತುಗಳು ಇಲ್ಲ ಅಲ್ಲಿ. ಜಾಗ್ರಾವಸ್ಥೆ ಗದ್ದಲ ನಿದ್ದೆ ಬರ್ಲಾರ್ದು. ಹರಿಹರ ಬ್ರಹ್ಮ ಇವೆಲ್ಲ ಎಚ್ಚರಿಕೆ ಒಳಗೆ ಹಿಡ್ಕೊಂಡು ಕುಂತೀರಿ ಇವನ್ನೆಲ್ಲ, ಹೌದಿಲ್ಲ? ಹಣಸಿನೊಳಗೂ ಇಲ್ಲ, ನಿದ್ದೆಯೊಳಗಂತೂ ಇಲ್ಲ. ಇನ್ನು ಸಮಾಧಿಗಳಗಂತೂ ಇಲ್ಲ. ಹೆಚ್ಚಾಗಿ ನಿನ್ನ ದೇವಾಣ ದೇವತೆಗಳು ಇಲ್ಲಿದ್ದಾರೆ. ಹರಿಹರ ಬ್ರಹ್ಮಗಳು ಏನು ಮಾಡ್ತಾರೆ ಅಲ್ಲಿ? ಇಲ್ಲವು ಇಲ್ಲದನ್ನ ಕಲ್ಪಿಸ್ಕೊಂಡು ಕೂತಿ. ನಿನ್ನ ಕಲ್ಪನಾದಾಗ ಕಲ್ಪಿಸ್ಕೊಂಡದ್ದು ಅಲ್ಲಿ ಇಲ್ಲ. ಕಾಮ ಕ್ರೋಧಾದಿಗಳು ನಮ್ಮ ಆನಂದಮಯವಾದ ಇರುವನ್ನು ಅನುಭವ ಮಾಡಿ ಕೊಡಿದ್ರು. ಅಡ್ಡಿಯನ್ನು ಉಂಟು ಮಾಡ್ತಾವು. ನೀವೊಂದು ನಿಷ್ಠೆಯಿಂದ ಸಾಧನದಾಗ ತೊಡಗಿದೆ ಅಂದ್ರೆ ಎಲ್ಲ ನಿನಗೆ ಅನುಕೂಲ ಆಕೈತಿ ನೋಡ್ರಿ. ಉತ್ಕಟ ಇಚ್ಛಾ ಇದ್ರೆ ಎಲ್ಲ ಆಕೈತಿ ನೋಡ್ರಿ, ಕೆಲಸ ಆಕೈತಿ. ಉತ್ಕಟ ಇಚ್ಛಾ ಇರಲಿಲ್ಲ ಅಂದ್ರೆ ಕೆಲಸ ಆಗುಲ್ಲ. ಸ್ವಾಧ್ಯಾಯದಿಂದ ಲಾಭದನೋ ಏನು ವಿಷಯಾಧ್ಯಾಯದಿಂದ ಲಾಭ ಐತೋ? ಸ್ವರೂಪದ ಅಧ್ಯಯನ ಅಧ್ಯಾಪನಕ್ಕೆ ಸ್ವಾಧ್ಯಾಯ ಅಂತಾರೆ. ಕಲಿಸೋದು ಮತ್ತು ಕಲಿಯುವುದು. ಆನಂದವನ್ನು ಕಳ್ಕೊಂಡು ಇಡೀ ವಿಶ್ವನ ಹೊಂದಿದ್ರೆ ಏನು ಲಾಭದ ಹೇಳಿ? ಇಡೀ ವಿಶ್ವನ ಕೊಡ್ತೇವೆ ನಿನಗೆ, ನಿದ್ರಿಗೆ ಬರಬೇಡಂಗ. ನಿದ್ರೆ ಬಂತಂದ್ರೆ ಅಗದಿ ಪ್ರಿಯತಮ ವಸ್ತುವಿನ ತಿರಸ್ಕಾರ ಮಾಡ್ತೇವಿಲ್ಲ. ನಿದ್ದೆ ಎದುರಿಗೇನೆ ಪದಾರ್ಥ ಉಪಯೋಗ ಇಲ್ಲ ಬಿಡ ಮರ, ಎಲ್ಲಾನು ಕೈ ಬಿಡ್ತೀವಿ. ಇನ್ನು ಸಮಾಧಿಯನ್ನು ಹೊಂದಿದಾಗ ಇವುಗಳ ಅವಶ್ಯಕತೆ ಇಲ್ಲ. ಯಾವ ಲೆಕ್ಕದ್ದು ಇವು ಬಂತು. ಇನ್ನು ಜಾತಿ ಮತ ಎಲ್ಲ ನಿದ್ರೆ ಒಳಗೆ ಅಡಿಗೆ ಹೋಗಲ್ಲ. ಏನು ಲಾಭ ಐತಿ ನಿನಗೆ ಅವುಗಳಿಂದ? ಜಾತಿ ಮಾಡ್ಕೊಂಡು ಗುಂಪು ಕಟ್ಕೊಂಡು ಒಬ್ರಿಗೊಬ್ಬರು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿಬಿಡ್ತೀರಿ. ಜಾತಿ ನಿಮ್ಮನ್ನು ಒಂದು ಗುಡಿಸ್ತೈತಿವೋ ಏನೋ, ಭೇದ ಭಾವ ಹುಟ್ಟಿಸ್ತೈತಿವೋ? ಎಲ್ಲರನ್ನೂ ಒಂದು ಗುಡಿಸೋದಿದ್ರೆ ಆ ಜಾತಿ ಇಡೀ ಅಂತ ಜಾತಿ ಎಲ್ಲ ಐತೇನ? ಎಲ್ಲರೂ ಒಂದಾಗ್ಬೇಕು. ನಮ್ಮದಂತ ಇದು ಗೊತ್ತಿಲ್ಲ, ನಮಗೂ ಗೊತ್ತಿರುತ್ತೆ ಅನ್ಬೇಕು ಅಂತ ಇದನ್ನ ಹಿಡಿಯಬೇಕು. ಅದಕ್ಕೆ ಜಾತಿ, ಅಂತ ಜಾತಿ, ಅಂತ ಧರ್ಮ. ಎಲ್ಲ ಧರ್ಮಗೂ ಬೇಕಾದಂಥದ್ದು ಯಾವುದೈತಿ? ಹೊರಗೇನು ಇಲ್ಲ. ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಬೋದು. ಎಲ್ಲರೂ ಕೈ ಬಿಟ್ಟಾಗ ನಿನ್ನ ಸಂಪ್ರದಾಯ, ನಿನ್ನ ಹಿಂದೂ ಸಂಪ್ರದಾಯನೂ ನೀ ಕೈ ಬಿಡಬೇಕು, ಮುಸ್ಲಿಂ ಸಂಪ್ರದಾಯನೂ ಕೈ ಬಿಡಬೇಕು, ಕ್ರಿಶ್ಚಿಯನ್ ಸಂಪ್ರದಾಯನೂ ಕೈ ಬಿಡಬೇಕು. ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆಗ್ತೈತಿಲ್ಲ ನಿದ್ದೆ. ನೀವು ಮುಸಲ್ಮಾನರ ಮಾತ್ರ ನಿಂತದ, ಹಿಂದೂ ಆದ್ರೆ, ಕ್ರಿಶ್ಚಿಯನ್ರಾದ್ರೆ, ಮತ್ತೆ ಅದೇ ಜಾತಿ ಅದಾವಲ್ಲ, ಪಾರ್ಸಿ ಅದ, ಏನೇನು ಸುಡುಗಾರ ಜಾತಿ. ಎಷ್ಟು ನಮೂನಿ ಜಾತಿ ಅದಾವ. ಅವು ಒಬ್ರು ಬೆನ್ನ ಹತ್ತಿರ ಸುಖ ಸಿಗ್ತೈತಿ, ಸಿಗುದಿಲ್ಲ. ಒಂದು ಕಡೆ ತನಕ ಇದು ಒಂದ ದಾರಿ ಹಿಡಿ. ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು? ನಾವು ಮುಂಜಾನೆ ಸಂಜೆ ಮಾಡೋದೆಲ್ಲ ದುಃಖದಾಯಕದ್ದೇ. ನಾವು ಸುಖ ಶಾಂತಿ ಬೇಕಾಗಿತ್ತಂದ್ರೆ
ನಿನ್ನೊಳಗೆ ನೋಡ್ಕೊ. ಇನ್ನೆದ್ರ ಹುಡುಗಿಸ್ಕೊಳ್ಳೋ ದನಿ ಮಾಡಿ ಕೆಲಸ. ಸುಮ್ಮನೆ ಇದ್ದ ಅನುಭವ ಮಾಡಿ ನೋಡು. ಸುಮ್ಮನೆ ಇರೋದು ಭಾಳ ಕಠಿಣ. ಸುಮ್ಮನೆ ಇದ್ದಾಗ ನಮಗೆ ಎಷ್ಟು ಲಾಭ ಐತೆ ನಿಮಗೆ ಗೊತ್ತು. ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟ ಸಿಕ್ಕಿತಪ್ಪ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯರಂಗರ ಬದುಕ ಕಲೀರಿ ನೀವು ಮೊದಲು. ನೀ ಹಿಂದಿನ ಜನ್ಮದ ಪಶು ಜನ್ಮದ ವಾಸನ ಹೋಗಿಲ್ಲ ನಿನಗೆ. ಶರೀರ ಮನುಷ್ಯನ ಬಂದತಿ. ಹಿಂದಿನ ಜನ್ಮದ ಪಶು ವೃತ್ತಿ ಹೆಂಗೈತಿ, ರಾಕ್ಷಸಿ ವೃತ್ತಿ ಹೆಂಗ ಅದಾವ. ಮನುಷ್ಯತ್ವ ಬಂದ ನಂತರ ಮುಮುಕ್ಷತ್ವ ಬರ್ತದೆ. ನನಗೆ ಮಾತ್ರ ಇನ್ನೂ ಮನುಷ್ಯತ್ವ ಸುಧಾ ಬಂದಿಲ್ಲ. ನಿಮಗೆ ಯಾರಿಗಾರು ಬಂದಿದ್ರೆ ನೋಡ್ಕೋರ್ಬೇಕಾರೆ. ಇಂದ್ರಿಯ ಗೆದ್ದವ ಚಂದ್ರನಂಗಿರ್ತಾನಂತ. ಕಾಮನ ಗೆದಿಬೇಕಾದ್ರೆ ವಿವೇಕನ ಬೇಕು. ಕಾಮನ ಗೆದ್ದಿದ್ರೊಳಗ ಸೂರ್ತಾನ ಅದ. ಏನ್ ಅಂತಃಕರಣ ಪರಿಶುದ್ಧಿ ಆತಂದ್ರೆ ಅದ ತತ್ವಾನ್ವೇಷಣೆ ಮಂದಿರ ಅಂತಾರೆ. ಪರಿಶುದ್ಧವಾದಂಥ ಅಂತಃಕರಣಕ್ಕ ಅಲ್ಲೇ ಅನ್ವೇಷಣೆ ಹುಡುಕುದು. ನಮಗೇನು ಬೇಕಾಗೈತಿ ಅದನ್ನು ನೆನಪು ಮಾಡುವುದು. ತೋರಿಕೆಯು ಇರುವಿಕೆಯನ್ನು ಪರಿಚ್ಛಿನ್ನ ಮಾಡಲಾರದು. ಏನ್ ಇರುವಿಕೆಗೆ ಏನೂ ಮಾಡಿಲ್ಲ, ಅದು ಯಾವ ಬಾಧೆನೂ ಉಂಟು ಮಾಡಿಲ್ಲ. ಆನಂದಮಯವಾದ ಇರು ದೋಷರಹಿತದ ಮತ್ತು ಸಮ ಅದ ಅಂಥೇಳಿ ವೃತ್ತಿಯ ಕಡೆಗೆ ಹೋತಂದ್ರೆ ಸಮ ಆಗ್ತದೆ. ಸತ್ಸಂಗದೊಳಗೆ ವಿವೇಕ ಸಿಗುದು ನೋಡ್ರಿ. ಸತ್ಸಂಗ ಸಿಗುದನ್ನ ಭಾಳ ದುರ್ಲಭ ಅದು. ಯಾವಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಗೈತಿ ಯಾವಾಗ ವೈರಾಗ್ಯ ಬರ್ತೈತಿ ನೋಡ್ರಿ. ಏನ್ ವೈರಾಗ್ಯ ಬರು ಪುರುಷೋತ್ತರ ನಿನಗೆ ಅದು ಆನಂದದ ಸೂತ್ರ ಹತ್ತೈತಿ. ಏನ್ ಮುಂದೆ ಬರುದಲ್ಲ, ಈಗಿಂದ ಈಗ ರೋಕಡಿ ಇದು. ಏನ್ ಉದ್ರಿ ಪಂಚಾಂಗ ಅಲ್ಲಿ ನಿನಗೆ ಮುಂದೆ ಹಂಗೆ ಸಿಗ್ತೈತಿ. ಹಿಂಗೆ ಈಗಿಂದ ಈಗ ನಿನಗೆ ಅದ್ರ ಫಲ. ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿಯಲ್ಲಿ ಆನಂದಮಯವಾದಿರು ಎಲ್ಲರಿಗೂ ಅದು ಅನುಭವ ಬರ್ತದೆ. ಕೇವಲ ಆನಂದಮಯವಾದ ಇರುವಿನ ಅನುಸಂಧಾನ ಮಾಡಲಿಕ್ಕೆ ಯುಕ್ತಿಗಳನ್ನು ಕೇಳಲಿಕ್ಕೆ ಬರ್ತಕ್ಕಂಥವ್ರು ಬಹಳ ಕಡಿಮೆ ಜನ ಸಿಗ್ತದೆ. ಆನಂದಂ ಬ್ರಹ್ಮನೋ ವಿದ್ವಾನ್ ನ ಭಿವೇತಿ ಕುತಶ್ಚನ ಅಂತ. ಆನಂದಮಯವಾದ ಇರುವನ್ನು ಕುರಿತು ಯಾವ ಅಭ್ಯಾಸ ಮಾಡ್ತಿರ್ತಾನೆ ಅವನಿಗೆ ಯಾವ ಹೆದರಿಕೆನೂ ಇಲ್ಲ, ಅವಾಗ ಲಜ್ಜೆನೂ ಇಲ್ಲ. ಯಾವ ಹೆದರಿಕೆ ಎಲ್ಲ ಮಾನ ಇವನ್ನೆಲ್ಲ ಕೈ ದೂರ, ಮಾನ ಮೇಯ ವಿದೂರ, ಅದರಿಂದ ದೂರ ಇರ್ತಾನು. ಎಲ್ಲ ಅಳತಿಯನ್ನು ಮಾನ ಅಂದ್ರೆ ಅಳತಿ. ಅಳತಿ ಅಂತಂದ್ರೆ ಅದು ಸಂಕುಚಿತ ದೃಷ್ಟಿ ಬರ್ತದೆ. ಅಳತೆಯನ್ನು ಮೀರಿದ್ದಿದು ಅಂತ. ಏನ್ ಅದಕ್ಕೆ ಅಷ್ಟು ಇಷ್ಟು ಅಂತ ಅನ್ಲಿಕ್ಕೆ ಬರುದಿಲ್ಲ. ದೊಡ್ಡದಕ್ಕಿಂತಲೂ ದೊಡ್ಡದದ ಅಂತ. ಅದಕ್ಕಿಂತ ಶ್ರೇಷ್ಠವಾದಂಥದ್ದು ಯಾವುದೂ ಇಲ್ಲ. ಆನಂದಮಯವಾದ ಇರುವಿನ ಅನುಸಂಧಾನ ಮಾಡಲಿಕ್ಕೆ ಈ ಯುಕ್ತಿಗಳನ್ನು ಕೇಳಿಕ್ಕೆ ಬರ್ತಕ್ಕಂಥವ್ರು ಬಹಳ ಕಡಿಮೆ ಜನ ಸಿಗ್ತಾರೆ. ಎಲ್ಲೋ ಒಬ್ರು ಹುಡುಕ್ಯಾಡಿದ್ರೆ ಸಿಗ್ಬೇಕು, ಎಲ್ಲೋ ಒಬ್ರು. ಭಾರತದ ಋಷಿಮುನಿಗಳ ತಪಸ್ಸಿನ ಪ್ರಭಾವ ಏನದ ನೋಡ್ರಿ, ಅದು ಅಬಾಧ್ಯವಾದದ್ದು. ಅದನ್ನು ಯಾರಿಗೂ ಮಾಸಲಿಕ್ಕೆ ಸಿಕ್ಕಿಲ್ಲ. ಕಾಲಕ್ಕೆ ಅದು ಜೀವಿಗಳಿಗೆ ಎಚ್ಚರ ಕೊಟ್ಕೊಂತಾನೆ ಇದೆ. ಏನ್ ನಿಮ್ಮ ಇರು ಏನದ ನೋಡ್ರಿ, ಯಾವ ಸ್ಥಿತಿಯಲ್ಲಿ, ಯಾವ ಅವಸ್ಥೆಯಲ್ಲಿ, ಯಾವ ಕಾರಣಾದಿಗಳ ಮೂಲಕ ಅನ್ಯ ಆಕಾರವನ್ನು ತಾಳ್ಯದ ಹೇಳಿ ಏನೂ ಆಗಿಲ್ಲ. ಅದಕ್ಕೆ ಇದ್ದಕ್ಕಿದ್ದಂಗೆ ಐತಿ. ಅರು ಇರುವ ಆನಂದ ಎಂದರ ಬದಲಾಗೈತೇನು? ಈ ಶರೀರ ಕಾಳ ಕೆಡಿಸೋ ಹುಳ ಇದು. ನೀವೇನಿದ್ದೀರಿ ಅದ್ರ ಕಡೆ ಲಕ್ಷ್ಯ ಕೊಟ್ಟು ನೋಡ್ಕೋರಿ. ಅದು ಕಾಳ ಕೆಡಿಸೋ ಹುಳ ಅಲ್ಲ.
ನಾವು ಏನಿದ್ದೇವೆ ಅದನ್ನ ಬಿಟ್ಟು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ಕೂತೇವೆ. ನಿಜವಾಗಿ ನೀವು ಯಾರಿದ್ದೀರಿ ಅನ್ನೋದನ್ನ ನೆನಪಿಗೆ ತಗೊಂಡಿರ ಕಲೀರಿ. ಈ ಶರೀರ ನಾನು ಅಂದ್ರೆ ಬರೋಬ್ಬರಿನೋ ತಪ್ಪು ನೀವು ಹೇಳಿ. ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಸಂಕಟ ಪಡ್ಲಿಕ್ಕತ್ತೀವಿ ನಾವು. ಈ ಸಂಬಂಧ ತಪ್ಪಿಸ್ಕೋ ಎಷ್ಟು ಆರಾಮ ಇರ್ತೀವಿ ನೋಡಿ. ಅವರು ಇರುವ ಆನಂದವನ್ನು ಪಂಚಭೂತಾದಿಗಳಿಂದ ತಯಾರು ಮಾಡ್ತೀರಿ ಅನ್ನೋದು. ಆನಂದಮಯವಾದ ಇರು ಈ ವಿಶ್ವಕ್ಕೆ ಉಪಾದಾನ ಕಾರಣ ಅಲ್ಲ. ಶರೀರ ಮುಂತಾದ ಉಪಾಧಿಗಳನ್ನು ನಾವು ಈಗ ಆ ಹಿಡ್ಕೊಂಡು ಕುಂದ್ರೆ ಸಮಾಧಾನ ಶಾಂತಿ ಸಿಗ್ತೈತೇನ? ಇದ್ರ ಸಂಬಂಧ ಸಂಕಟ ಹೊಂದಾಗತ್ತೇವಿಲ್ಲ ಈ ಉಪಾಧಿ ಸಂಬಂಧ ಇಟ್ಕೊಂಡು. ಶಾನ್ಯಾರಂದ್ರೆ ಎದಕ್ಕಂತಾರೆ? ಚಿಂತೆ ಕಳ್ಕೊಂಡಿದ್ದವ್ರಿಗೆ. ಅವರಿಗೆ ಋಷಿಮುನಿಗಳು ಒಂದು ಪರಮಾರ್ಥದ ಇರುವನ್ನು ತಿಳ್ಕೊಂಡವರು. ನಶ್ವರವಾದ ಪದಾರ್ಥಗಳ ಬಗ್ಗೆ ಎಷ್ಟು ನೀವು ಮಾತಾಡಿದ್ರು ಅಷ್ಟ ಅದ ನೋಡಿ. ಅದು ಏನೂ ಲಾಭ ಇಲ್ಲ ನಿಮ್ಗೆ. ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದ್ದಕ್ಕಿದ್ದಂಗೆ ಬದಲಾಗದೆ ಇದ್ದದ್ದು ಯಾವ್ದೈತಿ ನೋಡ್ಕೋ, ಅದ್ರ ಕಡೆ ಲಕ್ಷ ಕೊಡು. ದಿನನಿತ್ಯ ನಾವು ಅದನ್ನು ಅನುಭವ ಮಾಡ್ತೇವೆ. ಏನಾರು ಹೆಚ್ಚು ಕಡಿಮೆ ಆಗೈತೇನ? ನಿದ್ದೆ ಹೆಚ್ಚಿದಾಗ ನೋಡ್ತೇವೆ ನಾವು ಅದನ್ನ ಅನುಭವ. ತಿಳಿಯಲೇ ಇದ್ರೂ ಅದು ಏನೂ ಆಗಿಲ್ಲ. ಹಿಂದಿನವ್ರಿಗೂ ಅದೈತಿ, ಈಗಿನವ್ರಿಗೂ ಇದೈತಿ, ಮುಂದಿನವ್ರಿಗೂ ಅದೈತಿ. ಇದು ತೋರಿಕೆ ವಸ್ತುಗಳ ಬಗ್ಗೆ ಏನೈತಲ್ಲ ಇವು ಬದಲಾವಣೆ ಹಾಕೊಂತವು. ಎಲ್ಲ ನಿನ್ನ ಭಾವದೊಳಗ ತೋರ್ತಾವ, ಭಾವದೊಳಗ ಅಡಗ್ತಾವ. ವಸ್ತು ಹೆಂಗದ ಹಂಗೆ ಇದ್ದಕ್ಕಿದ್ದಂಗೆ ವೃತ್ತಿ ಆಗೋದಕ್ಕೆ ಅರ್ಥಾನುಸಂಧಾನ ವೃತ್ತಿ ಅಂತಾರೆ. ಎಲ್ಲ ಋಷಿಮುನಿಗಳು, ಎಲ್ಲ ಪಂಡಿತರು, ಎಲ್ಲರೂ ಇದನ್ನ ಹೇಳಿದ್ರಲ್ಲ. ಎಲ್ಲರೂ ಅನ್ನೋದು ಔಪಚಾರಿಕವಾಗಿ ಉಪಾಧಿ ಹಿಡ್ಕೊಂಡು ಹೇಳ್ಬೇಕಾಗೈತಿ. ಉಪಾಧಿ ತೆಗೆದು ಬಿಟ್ರೆ ಎಲ್ಲರನ್ನು ಭಾವನೆ ಉಳಿದಿಲ್ಲ. ಅಧ್ಯಾತ್ಮದ ಜೊತೆ ಹೇಮ ಮಾಡಿದ್ರಿ ಅಂದ್ರೆ ನೇಕಾರದ ಜೊತೆ ಹೇಮ ಮಾಡಿ ಒಣ ರೊಟ್ಟಿ ತಿಂದ್ರಂತ. ನೇಕಾರ ಜೊತೆ ಹೇಮ ಮಾಡಿದ್ರೆ ಬತ್ಲೆ ಅಡ್ಡಾಡೋದು, ಗಾಣಿಗ್ಯಾರ ಜೊತೆ ಹೇಮ ಮಾಡಿದ್ರೆ ಒಣ ರೊಟ್ಟಿ ತಿನ್ನೋದು. ಹೌದಿಲ್ಲ? ಇದ್ರ ಕೂಡ ಹೇಮ ಮಾಡಿದಂದ್ರೆ ಅಧ್ಯಾತ್ಮದ ಸೊಂಡಿ ಒಣಸ್ಕೊಂಡು ಹೋಗುದು. ಎಲ್ಲರೂ ಇದನ್ನ ಬಿಟ್ಟು ಪಾಶ್ಚಿಮಾತ್ಯ ಪದ್ಧತಿ ಅನುಕರಣ ಮಾಡಿ ನಮೂನೆ ಆಗೈತಿ ನೋಡ್ಕೊ ನಿಮ್ಮ ಜೀವನ. ಭಾಳ ಸುಧಾರಿಸ್ತವ್ರಂತ. ಇಂದ್ರಿಯಗಳ ಮಜಾ ಮಾಡೋದು, ನಮೂನಿ ಮಾಡ್ಕೊಂತ ಹೋಗೋದು. ಸುಧಾರಿಸಿದ್ರೆ ನಿನಗೆ ಚಿಂತೆ ಇರಬಾರ್ದು, ದುಃಖ ರಹಿತ ಆಗ್ಬೇಕು. ಅದಕ್ಕೆ ಸುಧಾರಣೆ ಅಂತಾರೆ. ಮತ್ತು ಸಂಕಟದಾಗ ಮಾಡಿದ್ದ ಮಾಡು, ಅದ್ರಾಗ ಮತ್ತು ಸಂಕಟ ಹೊಂದಿದ್ದ ಹೊಂದುದು. ಇದು ಸುಧಾರಣೆಯೇ. ನಿಜವನ್ನ ತಿಳ್ಕೊಂಡವ್ರು ಎಷ್ಟು ಮಂದಿ ಸಿಗ್ತಾರ? ಅವ್ರಿಗೆ ಶಾನ್ಯಾರು ಅಂದ್ರೆ ಉಳ್ಕಿದವರೆಲ್ಲ ದಡ್ರ ಅಲ್ಲ. ಮತ್ತೆ ತಿಳಿಲಿಗೆ ತನ್ನ ತಿಳಿದವ ಜನ, ತಿಳಿಲಿದ್ದವ ಕಾಣನಲ್ಲ. ಎಷ್ಟು ಮಂದಿ ಇದೆ ನಾವು ಜನಸಂಖ್ಯೆ ಆಧಾರದ ಮೇಲೆ ಇದನ್ನ ಲೆಕ್ಕ ಹಾಕಿದೆ. ಎಲ್ಲಿ ಒಬ್ರು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ, ಕೋಟಿಗೊಬ್ಬ ನೀಟ ಅಂತ ಜ್ಞಾನಿ ಇಲ್ಲ. ಹೊರಗಿನ ಗದ್ದಲ ಎಬ್ಬಿಸ್ಕೊಂತ ಇಲ್ಲದ ಹೇಳ್ಕೊಂತ ಖರೇನವ್ರಂಗೆ ತೋರಿಸ್ತಾರೆ. ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಯಾವ ಕಾಲಕ್ಕೂ ನಿನಗಿಲ್ಲ. ವಸ್ತು ಹೆಂಗದ ವೃತ್ತಿ ಹಂಗ ಆಗೋದಕ್ಕೆ ಅರ್ಥಾನುಸಂಧಾನ ವೃತ್ತಿ ಅಂತ ಆಗ್ಬೇಕಲ್ಲ. ವೃತ್ತಿ ತದಾಕಾರ ಆಗ್ಬೇಕಲ್ಲ. ನಾವು ಎದರ ನೆನವಣೆ ಆಗಿದ್ದೇವಿ ಅದು ನಮಗಿರ್ತೈತಿ. ನಮಗೆ ಬೇಕಾದದ್ದು ಏನೈತಿ, ನಾವು ಏನು ನೆನಪು ಮಾಡ್ತೇವೆ ಅದ್ರಾಗ ಐತೇನು ವಿಚಾರ ಮಾಡಿ ನೋಡ್ಕೊರಿ. ಇರ್ಲಿಲ್ಲ ಅಂದ್ರೆ ಅದನ್ನ ಕೈ ಬಿಡು. ಆರಾಮರ ಬೇಕಂತಿ, ಆರಾಮಲ್ಲದ ನೆನಪು ಮಾಡ್ಕೋಬೇಕು.
ಎಲ್ಲರೂ ಪಾಶ್ಚಿಮಾತ್ಯ ಪದ್ಧತಿ ಅನುಕರಣೆ ಮಾಡಕೈತಿ, ದೌಡ್ ಹೇಳಕ್ಕಾಗೋದಿ ಸುಧಾರಣೆ ಆಗ್ಯಾರ ನೋಡ್ರಿ. ದೌಡ್ ಎದ್ದವ ಸುಧಾರಕಲ್ಲ, ಯಾಕ್ರಿ ಸುಧಾರಣೆ ಆಗಿಲ್ಪ ಇನ್ನ. ಅದು ಹೊತ್ತೇ ಆಗಿರ್ಬೇಕು, ಎಷ್ಟೆಷ್ಟು ಹೊತ್ತಾಗಿರ್ತಾರೆ ಅಷ್ಟೆಷ್ಟು ಸುಧಾರಣೆ ಆಗಿರ್ಬೇಕು. ಹೌದಿಲ್ಲ? ಮನುಷ್ಯನ ಜನ್ಮಕ್ಕೆ ಎದಕ್ಕೆ ಬಂದೇವ ಅನ್ನೋದು ಎಷ್ಟು ಜನರಿಗೆ ಉಳಿದೈತಿ ಹೇಳ್ರಿ. ಮನುಷ್ಯ ಕುಲದ ಜನನದ ಲಾಭ ನಮ್ಮನ್ನು ನಾವು ತಿಳ್ಕೋದು. ಪ್ರತಿಯೊಬ್ಬರು ನಮ್ಮಲ್ಲಿ ಐತಿ ಅದು, ಆ ತಿಳುವಳಿಕೆ, ಅದನ್ನು ನಾವು ಮಾಡ್ಕೊಳಕ್ತಾ ಇರಲಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ನಾವು ಮನುಷ್ಯನ ಜನ್ಮಕ್ಕೆ ವ್ಯತಿರಿಕ್ತವಾದ ಕೆಲಸ ಮಾಡಾಕತ್ತೀವಿ. ಇನ್ನು ಮನುಷ್ಯನ ಜನ್ಮ ಬಾ ಅಂದ್ರೆ ಹೆಂಗೆ ಬರ್ಬೇಕು ಹೇಳ್ರಿ? ವಶಿಷ್ಠ ಆಶ್ರಮದೊಳಗಿದ್ದ ರಾಮ ಸಮಾಧಿಯನ್ನು ಹೊಂದಿ ಉತ್ಥಾನ ಆಗಿ ಮತ್ತೆ ರಾಜ್ಯಕಾರಭಾರ ಮಾಡಿದ. ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ಕ್ರಮ ಏನೈತಲ್ಲ, ಎಲ್ಲರಿಗೂ ಒಂದೇ ಅದ, ಬೇರೆ ಬೇರೆ ಇಲ್ಲ. ಈ ಲೋಕದ ಮತ್ತು ಪರಲೋಕದ ಚಿಂತೆ ಕಳಿಬೇಕು ಅವ ಅಂದ್ರೆ ಅವ ಶಾನೆ. ಅವ ಯಾವ್ದ್ರದ್ದು ಚಿಂತೆ ಇರಬಾರ್ದು ನಿನಗೆ. ಎಲ್ಲಾ ಚಿಂತೆ ಕಳೆದಿದ್ರೆ ನಿನ್ನ ಕೆಲಸ ಮುಗದಂಗ. ಪರಚಿಂತೆ ಅಳಿದು ನಾದಾನುಸಂಧಾನ ಮಾಜಿ ಸೈತಿದೆ ತಾನಿಪ್ಪ ಇರಬಹುದು ಅಂತ. ಹೊರಗನ ಚಿಂತೆಗಳನ್ನೆಲ್ಲ ಅಲ್ಲಗಳದ ಕೈ ಬಿಟ್ಟ, ಹೌದಿಲ್ಲ? ಬಿಡದ್ನೆಲ್ಲ ಮೆಲ್ಲ ಮೆಲ್ಲನೆ ಅದರಿಂದ ವಿಷಯದಿಂದ ಹಿಂದಕ್ಕೆ ಸರ್ಕು ಅಂದ್ರೆ ಏನೂ ಲಾಭ ಇಲ್ಲ. ಬಿಡ್ಕೊಳ್ಳಿಲ್ಲ ಅಂದ್ರೆ ಈಗ ಹಾಳಾಗಿ ಹೋಗಿ ನೀನು, ಹೌದಿಲ್ಲ? ನೀ ಎಷ್ಟೊತ್ತು ಕೇಳ್ತಿ ಅಷ್ಟೊತ್ತರ ನಿನಗದು ಕಠೋರವಾದಂಥ ತಪಸ್ಸನ ಅಲ್ಲ ಅದು, ಮತ್ತೆ ಹೌದಿಲ್ಲ? ನಾನು ಯಾರಿದ್ದೇನೋ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡಾಕತ್ತಿದ್ವಿ ಅಂದ್ರೆ ನಮ್ಗೆ ಏನು ಬೇಕಾಗೈತೆ ಅದ್ರೊಳಗೆ ಸಿಕ್ಕೇ ಬಿಡ್ತದೆ. ಏನ್ ಯಾವುದು ಏಕರೂಪವಾಗಿದೆಯೋ ಅದೇ ಪರಮಾರ್ಥ, ಬದಲಾವಣೆ ಆಗಿದೆ, ಒಂದೇ ನಮೂನೆ ಐತೆ. ಏಕರೂಪೇನ ಅವಸ್ಥಿತ ಯೋ ಅರ್ಥ ಸಹ ಪರಮಾರ್ಥ ಅಂತ. ಪರಮಾರ್ಥ ವಸ್ತುವಿನ ಸಾಕ್ಷಾತ್ ಅನುಭವ ಮಾಡ್ಕೊಂಡವ ಅವನ ಹಿರಿಯ ಅಂತ. ಒಂದು ಅರ್ಧ ನಿಮಿಷದ ವೃತ್ತಿ ತದಾಕಾರ ಆಗಿ ಉಳಿಬೇಕಲ್ಲ, ಯಾವುದೇ ಮಿಶ್ರಣವಿಲ್ಲದೆ. ಭಾವನೆಗಳೇನದಾವಲ್ಲ ಅವನು ಸರಸು, ಅಲ್ಲಿ ಯಾವ ಮಿಶ್ರಣವೂ ಇಲ್ಲ ಅನ್ನೋದು ಅನುಭವ ಬರ್ತದೆ. ಅಲ್ಲಿ ಯಾವುದೂ ಕುಡಿಲ್ಲ, ಅಲ್ಲಿ ಇದಾರ ಕುಡಿಸಿ ತಯಾರು ಮಾಡಿಲ್ಲ ಅದನ್ನ ಆನಂದವನ್ನು. ಅದು ಇರುವಂಗೆ ಐತೆ. ವಿಕಾರಾತ್ಮಕ ವಸ್ತುವಿನೊಡನೆ ಹೊಂದದೆ ಅದನ್ನೆಲ್ಲ ತಿಳಿತಾ ಅರಿಯುತ್ತಾ ಉಳ್ಕೊಂಡ್ಬಿಡೋದು. ಇರುವಿಕೆಗೆ ಯಾವ ಬಾಧೆನೂ ಇಲ್ಲ. ಖಾತ್ರಿ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡ ನಿನಗೆ ಹೊಳಿತೈತಿ ಇದು ಬಾಧೆ ಇಲ್ಲ ಅನ್ನೋದು. ಮಾತಿನ ಜ್ಞಾನದಿಂದ ಚಿಂತೆ ಕಡಿದ್ರು ನೋಡ್ರಿ. ಹಿಂದಿನ ಜನ್ಮದ ಸಂಸ್ಕಾರ ಸ್ವಾಧ್ಯಾಯ ದಡಪಟ್ಟಿತ್ತಂದ್ರೆ ಈ ಯಾವ ವೇಳೆದೊಳಗಾದ್ರೂ ನಿನಗೆ ಸಮಾಧಿ ಸಿದ್ಧಿಸ್ಬೋದು. ಅದರಿಂದ ಅನಧಿಕಾರಿಗಳೆಂಬ ಭೇದ ಇಲ್ಲ. ಅಧಿಕಾರಿ ಅನಧಿಕಾರಿಗಳು ಎಲ್ಲರೂ ಇದನ್ನು ಹೊಂದಲಿಕ್ಕೆ ಬರ್ತದೆ. ಅದು ಪ್ರಯತ್ನದ ಮ್ಯಾಗ ಅದ ಅವಲಂಬಿಸೈತಿ ನೋಡ್ರಿ.
ಎಲ್ಲರೂ ಆತ್ಮವಿದ್ಯೆಗೆ ಅಧಿಕಾರಿಗಳದಾರ. ಅನಧಿಕಾರಿಗಳನ್ನವ್ರು ಯಾರೂ ಇಲ್ಲ. ರಾಗಬುದ್ಧಿ ಇದ್ರೆ ವಿಷಯದಲ್ಲಿ ರಾಗ ಇತ್ತಂದ್ರೆ ನಾವು ಅಧಿಕಾರಿನ ಅಲ್ಲ, ಅನಧಿಕಾರಿ ನಾವು. ಅವು ಎಷ್ಟು ಹೇಳಿದ್ರು ತಿಳಿದಿಲ್ಲ. ಏನು ಮೂರ್ಖವ ಅಂತ. ಯಾವ ಅವಸ್ಥೆಯಲ್ಲಾದರೂ, ಪ್ರಾಣಾಂತದಲ್ಲಿ ಆದರೂ ಇದನ್ನು ಹೊಂದಲಿಕ್ಕೆ ಬರ್ತೈತಿ. ಉತ್ಕಟ ಇಚ್ಛಾ ಇತ್ತಂದ್ರೆ ಅಂತ್ಯ ಕಾಲಕ್ಕೇನಾದ್ರೂ ಉದ್ಭವ ಆಗ್ಬೋದು, ನಿನಗೆ ಜ್ಞಾನೋದಯ ಆಗ್ಬೋದು. ಉತ್ಕಟ ಇಚ್ಛಾ ಇತ್ತಂದ್ರೆ ಅಂತರಂಗದ ದುಡಿಕೆದು. ಎಷ್ಟೆಷ್ಟು ನೀ ದುಡುಕಿ ಮಾಡಿದ್ದೆ ಅಷ್ಟಷ್ಟು ನಿನಗೆ ಲಾಭ ಐತೆ ನೋಡಿದ್ರೆ. ಬಾಹ್ಯದಕ್ಕೆ ಇದು ಸಂಬಂಧನೇ ಇಲ್ಲ ನೋಡಿ. ಅಂತರಂಗದ ದುಡಿಕೆದು, ಆನಂದದ ಅನುಭವ ಮಾಡುವಂಥದ್ದು ಪರಿಶುದ್ಧವಾದಂಥ ಅಂತಃಕರಣ. ನಿಜವಾದ ನಾನು ಯಾರು ಇದ್ದೇನೆ ಅನ್ನೋದನ್ನ ನಿರಂತರ ಅಭ್ಯಾಸ ಮಾಡಕ್ಕೆ ತೊಡಗಿದೆ ಅಂದ್ರೆ ಅದು ನಿನಗೆ ಅನುಭವ ಬಂದ್ಬಿಡ್ತೈತಿ. ನಿದ್ದೆ ಬಂದಾಗ ಎಲ್ಲ ಬೇಸರಿಕೆ ಆದಾಗ ಹೆಂಗೆ ಅನುಭವ ಮಾಡ್ತೀಯಲ್ಲ. ಇದು ಎಲ್ಲರ ಅಭಿಪ್ರಾಯ ಐತಿ. ಇದು ಕೈ ಬಿಟ್ಟು ಗಿಡದ ನಿದ್ದೆ ಹೊಡೋದು ಎಲ್ಲರದು ಒಂದೇ ಐತಿಲ್ಲ. ಎಲ್ಲ ಕೈ ಬಿಟ್ಟಾಗ ಆಗುವುದು ಹತ್ತುದು. ಎಲ್ಲರೂ ಆನಂದವನ್ನು ಹೊಂದಲಿಕ್ಕೆ ಅಧಿಕಾರಿಗಳದ. ಬಾಳೆ ಸೂತ್ರ ಬೇಸರಕೈತಿವಿ, ಆನಂದ ಸೂತ್ರ ಬೇಸರಕೈತಿವಿ ಹೇಳ್ರಿ. ಹೊರಗಿಂದ ಎಲ್ಲ ಅದು ಕರ್ಮ ಹೋದಿಲ್ಲ. ಬಾಳೆ ಅಂದ್ರೆ ಕರ್ಮದ ವ್ಯವಹಾರ ಎಲ್ಲ ಬೇಸರಕೈತಿ ನೋಡ್ರಿ. ಎಲ್ಲ ಕರ್ಮಗಳ ಬೇಸರ ಆಗ್ಯಾವ. ಏನಾರ ಮಾಡೋದು ಬೇಸರ ಆಗೈತಿ. ಸುಮ್ಮನೆ ಇರುವಿಕೆಗಿನ ಅದ್ರ ಕಡೆ ಲಕ್ಷ ಕೊಟ್ಟು ಉಳ್ಕೋಬೇಕಾಗೈತಿ. ಜಗತ್ತಿನ ವ್ಯವಹಾರ ಎಲ್ಲ ಬೇಸರ ಅದ ಕೆಲಸ ನೋಡ್ರಿ. ಇನ್ನೂ ಏನಾರು ಮಾಡ್ಬೇಕನ್ನ ನಮಗೆ ಇದು ಹತ್ತದನೇ ಇಲ್ಲ. ನನಗಿನ್ನ ಇದು ಬೇಸರ ಆಗ್ಬಾರ್ದು, ಇನ್ನೂ ಇದನ್ನೇ ಮಾಡ್ಬೇಕಂತೀವಿ ನಾವು. ಯಾವಾಗ ಹತ್ಬೇಕಿದು ಅಂದರೆ ಅಂತ ನನಗೆ ಮಾತ್ರ ಎಲ್ಲ ಬಾಳೆದಾಗ ಆಸಕ್ತಿ ಐತಪ್ಪ. ಇನ್ನು ನನಗೇನು ಅವ್ರು ಉಲ್ಟಾ ಮಾತಾಡ್ತಿದ್ರು. ಹೌದಿಲ್ಲ? ಎಲ್ಲಿ ಆಗ್ಬೇಕು ನಿಮ್ಗೆ? ಎಲ್ಲ ವ್ಯವಹಾರ ಬೇಸರ ಆದವ ಏನದ ಅವ ಅಧಿಕಾರಿ. ಅದಕ್ಕೆ ಹಂಗೆ ಎಲ್ಲರೂ ಬೇಸರ ಆದವರೆಲ್ಲ ಅಧಿಕಾರಿಗಳಲ್ಲ, ಅಧಿಕಾರಿಗಳವರು. ಇದು ಬೇಕಂದವ ಬಾಳೆದಾಗ ಅಭಿರುಚಿ ಇದ್ದವ ಅನಧಿಕಾರಿ ನೋಡಿ. ಆನಂದದ ಕಡೆ ಲಕ್ಷ್ಯ ಇದ್ದಾಗ ಅದರ ಅನುಭವನ ಆಕೈತಿ. ತದ್ ವಿರುದ್ಧ ವಿಷಯಗಳ ಕಡೆ ಲಕ್ಷ್ಯ ಇದ್ದಾಗ ವಿಷಯಗಳ ಅನುಭವ ಆಕೈತಿ. ಆನಂದದೊಳಗೆ ಯಾವುದೇ ಮಿಶ್ರಣ ಇಲ್ಲ. ಏನ್ ಆ ಸ್ಥಿತಿಯನ್ನು ಹೊಂದಿದವರಿಗೆ ಪರಮಾರ್ಥ ಪಂಡಿತರು ಅಂತಾರೆ. ಅನ್ಯ ಕಲ್ಪನಾ ಇಲ್ಲದ ಕೇವಲ ಆನಂದೇಕ ದೃಷ್ಟಿಯಿಂದ ನಮ್ಮೊಳಗ ನಾವು ನೋಡ್ಕೊಳ್ಳೋದು. ಏನ್ ನಾ ಏನೂ ತಿಳಿದಿಲ್ಲ ಅನ್ನೋದು ನಿನಗೆ ಹೆಂಗೆ ಗೊತ್ತಾಗ್ತ ಹೇಳಿ? ತಿಳಿದಿಲ್ಲ ಅನ್ನೋದನ್ನು ತಿಳಿತೀಯಲ್ಲ, ಅದನ್ನು ಅರಿತೀನಿ. ಆದರೆ ಇರುವ ಆನಂದ ಅದು ಏನನ್ನು ಹಚ್ಕೊಂಡಿಲ್ಲ, ಅದು ಬದಲಾವಣೆ ಆಗಿಲ್ಲ. ಎಲ್ಲವನ್ನು ಅರಿಯುವಂಥದ್ದು. ಅದು ಆ ತಿಳುವಳಿಕೆಗೆ ಯಾವುದೇ ಥರದ ವಿಕಾರ ಆಗಿಲ್ಲ ಅಲ್ಲಿ.
ಇದು ನಾನು ನನ್ನದು ಅಂತೇಳಿ ನೀ ಆರೋಪ ಮಾಡ್ಕೊಂಡು ಕುಂತಿಯಲ್ಲ ಇಲ್ಲದ್ದನ್ನ ಅದನ್ನ ತೆಗೆದು ಹಾಕಿ. ನೀನಾಗಿ ನಿನ್ನೊಳಗೆ ನೀ ಉಳ್ಕೊಂಡ್ಬಿಡು ನೋಡು ಆರಾಮ್ ಇರ್ಬೇಕಂದ್ರೆ. ಅನ್ಯದನ್ನ ಅವಲಂಬನೆ ಮಾಡಿದ್ರೆ ದುಃಖದ ನೋಡಿ. ನೀ ಏನು ತೂರಿಕೆ ಒಳಗೆ ಅದು ಇದು ಅಂತೀಯಲ್ಲ, ಅದು ಯಾವುದೂ ಉಳಿದಕ್ಕಿದ್ದಂಗೆ ಇರೋದಿಲ್ಲ, ಬದಲಾವಣೆ ಆಕೈತಿ, ನಾಶ ಆಕೈತಿ. ಅದನ್ನು ಕೈ ಬಿಟ್ಟಾಗ ನಿನಗೆ ಯಾವುದೂ ಬಾಧೆ ಇಲ್ದಂಗೆ ಆಕೈತಿ. ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ಇದರ ಅನುಭವ ನಿನಗೆ ಆಕೈತಿ. ವಿಜ್ಞಾತಾರಮರೆ ಕೇನ ವಿಜಾನಿಯತ್. ಎಲ್ಲವನ್ನ ತಿಳಿಯುವಂಥವನನ್ನು ಎದರಿಂದ ತಿಳಿಬೇಕು ನಾವು ಅಂತ.